ನಗರಾಭಿವೃದ್ಧಿ ಪ್ರಾಧಿಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಚಿಕ್ಕಮಗಳೂರಿನ ಇಂದಾವರದಲ್ಲಿ ಭೂಮಿ ಕೊಟ್ಟ ಅನ್ನದಾತರು ಕಂಗಾಲಾಗಿದ್ದಾರೆ. 252 ಎಕರೆ ಪ್ರದೇಶದಲ್ಲಿ 180 ಕೋಟಿ ವೆಚ್ಚದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. 4 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗ್ತಾ ಇದೆ ಲೇಔಟ್ನ ಕಾಮಗಾರಿ. ಯೋಜನೆಗಾಗಿ ಫಲವತ್ತಾದ ಭೂಮಿಯನ್ನ ಕೊಟ್ಟಿದ್ರು ರೈತರು. ಈಗ ಭೂಮಿ ಕೊಟ್ಟಂತಹ ರೈತರು ಕಂಗಾಲಾಗಿದ್ದಾರೆ. ಭೂಮಿ ಕೊಟ್ಟ ರೈತರಿಗೆ ಸಿಗಬೇಕಿದ್ದ 1250 ನಿವೇಶನ ಇನ್ನೂ ಮರೀಚಿಕೆ ಆಗಿದೆ. 10ರಷ್ಟು ಮುಂಗಡ ಹಣ ಪಾವತಿಸಿ ವರ್ಷಗಳಿಂದ ಕಾದು ಕುಳಿತಿದ್ದಾರೆ ಜನ. 2000ಕ್ಕೂ ಹೆಚ್ಚು ಜನ ಮುಂಗಡವಾಗಿ ಹಣವನ್ನ ಪಾವತಿಸಿದ್ರು. ಡಾಂಬರ್ ಬೆಲೆ ಏರಿಕೆಯಿಂದ ರಸ್ತೆ ಕಾಮಗಾರಿಗೆ ತೀವ್ರ ಹಿನ್ನಡೆ ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ರೈತರು ಹಾಗೂ ನಿವೇಶನಕ್ಕಾಗಿ ಹಣ ಕೊಟ್ಟವರಲ್ಲಿ ಆತಂಕ ಹೆಚ್ಚಾಗಿದೆ. ಒಂದ್ ಕಡೆ ಭೂಮಿ ಕೊಟ್ಟಂತಹ ರೈತರು, ಮತ್ತೊಂದ್ ಕಡೆ ನಿವೇಶನಕ್ಕಾಗಿ ಮುಂಗಡವಾಗಿ ಹಣ ಪಾವತಿಸಿದಂತಹ ಜನ ಕಂಗಾಲಾಗಿದ್ದಾರೆ. ಆಮೆಗತಿಯಲ್ಲಿ ಸಾಗ್ತಾ ಇದೆ ಲೇಔಟ್ನ ಕಾಮಗಾರಿ. ಹೀಗಾಗಿ ಮುಂದೇನ್ ಗತಿ ಅಂತ ಆತಂಕದಲ್ಲಿದ್ದಾರೆ ರೈತರು ಹಾಗೂ ನಿವೇಶನಕ್ಕೆ ಹಣವನ್ನ ಕೊಟ್ಟಂತಹ ಜನ. 252 ಎಕರೆ ಪ್ರದೇಶದಲ್ಲಿ 180 ಕೋಟಿ ವೆಚ್ಚದಲ್ಲಿ ಈ ಲೇಔಟ್ ನಿರ್ಮಾಣ ನಡೀತಾ ಇದೆ. ಇಷ್ಟು ದಿನ ಆದರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಫಲವತ್ತಾದ ಭೂಮಿಯನ್ನ ಕೊಟ್ಟ ರೈತರು ಒಂದ್ ಕಡೆ ಆದ್ರೆ, ನಿವೇಶನ ಆದ ಮೇಲೆ ಅಲ್ಲಿಗೆ ಹೋಗೋ ನಿಟ್ಟಿನಲ್ಲಿ ಇದ್ದಂತಹ 2000ಕ್ಕೂ ಹೆಚ್ಚು ಜನ ಕಂಗಾಲಾಗಿದ್ದಾರೆ. ಹಲವಾರು ದಿನಗಳಿಂದ ಇಂದವರ ಲೇಔಟ್ ಕಾಮಗಾರಿ ನಡೀತಾ ಇದೆ. ಕಾರಣ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಏನು ಇರಾಕ್ ಮತ್ತು ಇರಾನ್ನಲ್ಲಿ ಯುದ್ಧ ನಡೆದಿದ್ದ ಪ್ರಯೋಜನವಾಗಿ ಇವತ್ತು ಇರಾನಿಗೆಲ್ಲ ಬಂದಿದ್ದು. ನಮ್ಮ ದೇಶಕ್ಕೂ ಕೂಡ ಈ ಬಿಸಿ ಮುಟ್ಟಿತು. ಹಾಗಾಗಿ ಟಾರ್ನ ಸಮಸ್ಯೆ ತಲೆದೂರ್ತು. ಟಾರ್ ಅಂದ್ರೆ ಈಗಾಗಲೇ ಅವರಿಗೆ 1 ಕೋಟಿ ಟೆಂಡರ್ ಆಗಿದ್ರೆ ಸುಮಾರು 3 ಕೋಟಿ ಖರ್ಚು ಬೇಕಾಗಿತ್ತು. ಹಾಗಾಗಿ ಟಾರ್ ರಸ್ತೆ ಮಾಡೋದಕ್ಕೆ ಆಗಲಿಲ್ಲ. ಈಗ ನಂತರದ ದಿನಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ನಲ್ಲಿ ಟಾರ್ ರಸ್ತೆಯನ್ನು ಪೂರ್ಣ ಈಗಾಗಲೇ ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡಲ್ಲ ಅನ್ನೋದು ಕೆಲ ರೈತರು ಬಿಡದಿಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಹಾಗೇನೆ ಚಿಕ್ಕಮಗಳೂರಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಫಲವತ್ತಾದ ಭೂಮಿಯನ್ನು ಕೊಟ್ಟಂತ ರೈತರು ಇದೀಗ ಅತಂತ್ರ ಸ್ಥಿತಿಯಲ್ಲಿರುವಂಥದ್ದು. ನಾನೀಗ ಚಿಕ್ಕಮಗಳೂರಿನ ಹೊರವಲಯದಲ್ಲಿರುವಂಥ ಇಂದಾವರ ಗ್ರಾಮದಲ್ಲಿದ್ದೀನಿ. ಇದೇ ಇಂದಾವರ ಗ್ರಾಮದ ಒಟ್ಟು 252 ಎಕರೆ ಪ್ರದೇಶದಲ್ಲಿ 2500 ಸೈಟ್ಗಳನ್ನ ಮಾಡಲಿಕ್ಕೆ ಒಂದು ದೊಡ್ಡದಾದಂಥ ಬಡಾವಣೆಯನ್ನು ನಿರ್ಮಿಸಿ ಜನರಿಗೆ ಕಡಿಮೆ ದರದಲ್ಲಿ ನಿವೇಶನವನ್ನು ಕೂಡ ಕೊಡಲಿಕ್ಕೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಯಿತು. ಕಳೆದ 4 ವರ್ಷಗಳ ಹಿಂದೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತು. ಆದರೆ ಕಳೆದ 3 ವರ್ಷದ ಒಳಗೆ ಈ ಯೋಜನೆಯನ್ನು ಮುಗಿಸಬೇಕಾಗಿತ್ತು. ಆದರೆ ಆಮೆಗತಿಯ ನಡೆಯಿಂದಾಗಿ ಈ ಯೋಜನೆ ಈವರೆಗೂ ಕೂಡ ಕುಂಟುತ್ತಾ ಸಾಗ್ತಾ ಇರುವಂಥದ್ದು. ಶೇಕಡ 70ರಷ್ಟು ಕಾಮಗಾರಿ ಮುಗಿದಿದೆ ಅನ್ನೋದು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾತಾಗಿರುವಂಥದ್ದು. ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಅಂದರೆ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವುದೇ ಮುಂದಾಗಿಲ್ಲ ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ಅಂತ ದೃಶ್ಯವೂ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಫಲವತ್ತಾದಂಥ ಭೂಮಿಯನ್ನು ಬಿಟ್ಟುಕೊಟ್ಟಂತಹ ರೈತರಿಗೆ ಈವರೆಗೂ ಕೂಡ ಕಳೆದ 4 ವರ್ಷಗಳಿಂದ ಯಾವುದೇ ಉತ್ಪತ್ತಿಯೂ ಕೂಡ ಇಲ್ಲ. ವರ್ಷದ ಬೆಳೆಯನ್ನು ನಂಬಿ ಜೀವನ ನಡೆಸುತ್ತಿದ್ದಂತಹ ರೈತರ ಪರಿಸ್ಥಿತಿ ಅತಂತ್ರವಾಗಿರುವಂಥದ್ದು. ಹಾಗೆಯೇ ಸಾಲ ಸೂಲ ಮಾಡಿ ನಿವೇಶನಕ್ಕಾಗಿ ಅರ್ಜಿಯನ್ನು ಹಾಕಿ ಶೇಕಡ 10ರಷ್ಟು ಮುಂಗಡವಾಗಿ ಹಣ ಕೊಟ್ಟಂತ ಜನರು ಕೂಡ ನಿವೇಶನವೂ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿನ ರೈತರು ಇದೀಗ ಸರ್ಕಾರ ಹಾಗೆಯೇ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಏಕೆಂದರೆ ಬಿಡದಿಯಲ್ಲೂ ಕೂಡ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಂಡು ನಂತರ ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಬಹುದು ಅನ್ನೋದು ಕೂಡ ಇವರ ಆತಂಕವೂ ಕೂಡ ಕಾರಣವಾಗಿರುವಂಥದ್ದು. ಏಕೆಂದರೆ ಇಲ್ಲಿಯೂ ಕೂಡ ಫಲವತ್ತಾದ ಭೂಮಿಯನ್ನು ರೈತರು ಇಲ್ಲಿ ಕಷ್ಟಪಟ್ಟು ಉಳುಮೆ ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಭತ್ತ ಸೇರಿದಂತೆ ಇತರ ಕೃಷಿಯನ್ನು ಕೂಡ ಮಾಡಿ ಜೀವನವನ್ನು ಕೂಡ ಸಾಕ್ತಾ ಇದ್ರು. ಆದರೆ ಇದೀಗ ಕಳೆದ 4 ವರ್ಷಗಳಿಂದ ಯಾವುದೇ ಬೆಳೆಯನ್ನು ಕೂಡ ತೆಗೆಯಲಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿನ ರೈತರು ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು, ಕೂಡಲೇ ನಮಗೆ ಬಡಾವಣೆಯನ್ನು ಅಭಿವೃದ್ಧಿಗೊಳಿಸಿ ಅನ್ನೋದು ಕೂಡ. ಇಲ್ಲಿನ ನಮ್ಮ ಜೊತೆಗೆ ರೈತರು ಆದಂಥ ಯತೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಾವು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ನಾವು ಅವರಿಗೆ ಒತ್ತಡ ಹೇರಿದ್ದೀವಿ.
ನೋಡಿ, ನಾವು ಮುಂಚೆ ನಿಮಗೆ ಭೂಮಿ ಕೊಡೋದಕ್ಕಿಂತ ಮುಂಚೆ ನಾವು ಭತ್ತ ಬೆಳಿತಿದ್ವಿ, ಅದರಲ್ಲಿ ಅಡಿಕೆ ಇತ್ತು. ಆಮೇಲೆ ಕೆಲವೊಬ್ಬರು ರೈತರು ಕಾಫಿ ಮತ್ತು ಸಿಲ್ವರು, ಮೆಣಸು, ಕಾಳು ಮೆಣಸು ಇತರೆ ಬೆಳೆಗಳನ್ನು ಕೂಡ ಬೆಳೀತಾಯಿದ್ರು. ಅದ್ರ ಬೆಳೆ ಪಟ್ಟಿ ವಿವರಗಳು ಕೂಡ CDA ಆಫೀಸಲ್ಲಿದೆ. ಅವರು ನಮಗೆ ಭೂಮಿನ MOU ಮಾಡಿಸ್ಕೋಬೇಕಾದ್ರೆ ಬೆಳೆ ಪರಿಹಾರ ಅಂತ ಕೊಟ್ಟಿದ್ರು. ಬೆಳೆ ಪರಿಹಾರ ಕೊಟ್ಟಾದಮೇಲೆ ಅವ್ರು ಹೇಳಿದರು, ನಿಮಗೆ MOU ಮಾಡ್ಕೊಳೋ ಟೈಮಲ್ಲಿ 3 ವರ್ಷದ ಒಳಗಡೆ ನಿಮಗೆ ನಾವು ಲೇಔಟ್ನ ನಿಮ್ಮ ಕೈಗೆ, ರೈತರ ಕೈಗೆ ನಾವು ತಲುಪಿಸ್ತೀವಿ, ಸೈಟ್ಗಳನ್ನ ನಿವೇಶನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರು. ಅದು ಯಾವುದೇ ರೀತಿಯಾದಂತಹ ನಿವೇಶನಗಳನ್ನ ಹಂಚಿಕೆ ಮಾಡೋದಾಗಲಿ ಅವ್ರು ಕೆಲಸನೇ ಮಾಡ್ತಾಯಿಲ್ಲ, ಆಮೆಗತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದಾದಮೇಲೆ ಕಳಪೆ ಕಾಮಗಾರಿಗಳು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಇಲ್ಲಿ ಪರಿಸ್ಥಿತಿ ಯಾವ ಥರ ಅಂತೇಳಿ, ಇತ್ಲಾಗಿ ನಾವು ಬೆಳೆನೂ ಬೆಳೆಯೋಂಗಿಲ್ಲ, ಇತ್ಲಾಗಿ ನಮಗೆ ನಿವೇಶನಗಳನ್ನು ಕೂಡ ಕೊಡದಲೇ ಅತಂತ್ರ ಸ್ಥಿತಿ ತಲುಪಿದ್ದೀವಿ. ಕೆಲವೊಬ್ಬರು ರೈತರುಗಳ ಜೀವನ ಸಾಗಿಸೋದು ಕೂಡ ತುಂಬ ಕಷ್ಟ ಆಗಿದೆ. ಆದ್ದರಿಂದ ನಾವು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಒತ್ತಡ ಇರ್ತೀವಿ ಅಂತ ಹೇಳಿದರೆ, ನೀವು ಅಕಸ್ಮಾತ್ ಎಲ್ಲಾದರೂ ಇನ್ನೂ ನೀವು ಡಿಲೇ ಮಾಡ್ತಾ ಹೋದರೆ ನಮಗೆ ನೀವು ಯಾರ್ಯಾರು ರೈತರುಗಳಿದ್ದಾರೆ ಎಲ್ರಿಗೂ ಕೂಡ ನೀವು ಪ್ರತಿಯೊಬ್ಬರಿಗೂ ನೀವು ಪರಿಹಾರ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಆಗ್ರಹಿಸ್ತೀವಿ. ನಾವು ಇಷ್ಟು ರೈತರ ಮಾತಾಗಿರುವಂಥದ್ದು. ಬಡಾವಣೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನಮಗೆ ಕನಿಷ್ಠ ಪಕ್ಷ ಜೀವನಕ್ಕಾದರೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಪರಿಹಾರವನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿನ ರೈತರು ಮಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.